ನೋಡಿ, BJP ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ. ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ. ಅದ್ರ ಹಿಂದೆ BJP ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ. ಇದೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ. ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ, ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ಬರ ಮೇಲೆ ಒಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು. ಅದರ ಬಗ್ಗೆ ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ. ಆದ್ದರಿಂದ ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ನಾವು ಒಂದು ಕಡೆ ಯಾರು ತಪ್ಪು ಮಾಡಿದೋ ಅವ್ರಿಗೆ ಶಿಕ್ಷೆ ಆಗುವಂಥದ್ದು, ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು, ಶಾಂತಿ ಸ್ಥಾಪನೆ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು, ಈಗ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅನೇಕ BJPಯ ಶಾಸಕರುಗಳೆಲ್ಲ ಅಲ್ಲಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ನಮ್ಮ ಸ್ಪೀಕರ್ ಕೂಡ ಖಾದರ್ ಸಾಹೇಬರು ಇದ್ದಾರೆ, ಮತ್ತು ಇನ್ನು ಅನೇಕ ನಮ್ಮ ಮುಖಂಡಗಳಿದ್ದಾರೆ, ಬೇರೆ ಪಕ್ಷದವರು ಕೂಡ ಇದ್ದಾರೆ. ಇವತ್ತು ನಾವೇನು ಹೇಳ್ತೀವಿ, ನಾವು ಯಾವ ರೀತಿ ವರ್ತಿಸ್ತೀವಿ, ನಮ್ಮ ಉದ್ದೇಶ ಏನು, ಅದು ಸ್ಪಷ್ಟವಾಗಿರಬೇಕು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು. ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸ್ತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಹೇಳಿಕೆ. ನೋಡಿ, ನಾನು ಈಗ ಪೊಲೀಸ್ ಅವರಿಗೆ ಬಿಟ್ಟಿದ್ದೀವಿ, ನಾನು ಅದರಲ್ಲಿ ಒಳಗೆ ಹೋಗೋದಿಲ್ಲ. ಪೊಲೀಸ್ ಅವರಿಗಾಗಲೇ ಮೊದಲನೇ ಪ್ರಕರಣ ಅಶ್ರಫನ ಒಂದು ಹತ್ಯೆ ಪ್ರಕರಣ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದು ಯಾವುದು ಈಗ ನಿನ್ನೆ ಆದಂಥ ಘಟನೆ, ಪೊಲೀಸ್ ಅವರಿಗೆ ಮುಕ್ತವಾದಂಥ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು, ಅವರ ಜವಾಬ್ದಾರಿ ಇದು. ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಅವ್ರ ಮೇಲೆ ವಿಶ್ವಾಸ ಕೂಡ ಇದೆ, ಮಾಡ್ತಾರೆ ಅಂತ. ಕೆಲವು ಅಧಿಕಾರಿಗಳು ಏನು ನಮ್ಮ ಮೇಲೆ ಸಂಶಯ ಬಂತು, ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಮೊನ್ನೆ ಅವರನ್ನು ಅಮಾನತು ಮಾಡಿದ್ದೀವಿ. ಯಾಕಂದರೆ ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅಮಾನತು ಮಾಡಿದ್ದೀವಿ. ಸೊ ಇನ್ನು ಮುಂದೆನೂ ಕೂಡ ಏನು ಮಾಡಬೇಕು, ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾವೆಲ್ಲ ಅವರು ಕೂಡ ತೀರ್ಮಾನ ತೊಗೊಳ್ತಾರೆ. ಆದರೆ ನಾನು ಯಾಕೆ ಏನು ಎತ್ತ ಅಂತ ನಾನು ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವೇ ಒಂದು ಊಹೆಗಳಿಗೆ ಅಥವಾ ನಮ್ಮ ಸಂಶಯಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಆದರೆ ಒಟ್ಟಾರೆ ಒಂದು ಕೋಮು ವೈಷಮ್ಯ ಏನು ಇರುವಂಥದ್ದಂತೂ ಅದು ನಾವು ಒಪ್ಕೊಳ್ಬೇಕಾಗ್ತದೆ, ಅದಿದೆ, ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ. ಸೊ ಇದನ್ನು ನೋಡ್ಕೊಂಡು ನಾವು ಹೇಗೆ ಇದನ್ನು ನಾವು ಸರಿಪಡಿಸ್ಬೇಕು, ಮತ್ತೆ ಇದು ಮರುಕಳಿಸ್ಬಾರ್ತಾನೆ, ಮತ್ತೊಮ್ಮೆ ಆಗಬಾರ್ತಾನೆ, ಇನ್ನೊಬ್ಬರ ಹತ್ಯೆ ಆಗಬಾರ್ತಾನೆ. ಈ ದ್ವೇಷದ ರಾಜಕಾರಣ ಇಟ್ಕೊಂಡು, ದ್ವೇಷದ ಒಂದು ಇದನ್ನ ಇಟ್ಕೊಂಡು ನಾವು ಒಬ್ಬರ ಮೇಲೆ ಒಬ್ಬರು ಅವರೊಬ್ಬರು ಮರ್ಡರ್ ಮಾಡೋದು, ಇವರೊಬ್ಬರು ಮರ್ಡರ್ ಮಾಡೋದು, ಇನ್ನೊಬ್ಬರು ಬಂದು ಇದೇ ಥರ ನಾವು ಸರಣಿ ಹತ್ಯೆಗಳಾಗ್ತಾಯಿದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಸಮಾಜ? ಇದರ ಕೊನೆ